ನೀವು ರಾಜಕಾರಣಕ್ಕೆ ಬರ್ತೀರಾ ಗುರುಜಿ? ನನಗೆ ನನಗೆ ಯೋಗ ಜ್ಞಾನ ಬುದ್ಧಿ ಎರಡೂ ಇದೆ. ರಾಜಕೀಯಕ್ಕೆ ಬರಬೇಕು ಅಂದರೆ ಗೊತ್ತಾ, ಕಷ್ಟ ಬರೋದು, ತುಂಬ ದುಡ್ಡು ಬೇಕು. ದುಡ್ಡಿಲ್ಲದಲ್ಲಿ ರಾಜಕಾರಣ ಮಾಡೋಕ್ಕಾಗಲ್ಲ. ಯಾರು ಕೂಡ ನಿಮ್ಮ ಮನೆ ಒಂದು ಡ್ರೈವರ್ ಕೂಡ ಒಬ್ಬರು ಮನೆ ಬರಲ್ಲ. ನೀವು ಒಂದು ತಂಗಿಗೆ ಆಗಲಿ ಅಕ್ಕಗಾಗಲಿ ಈ ಸರಿ ಬಂದವಳು ಒಂದು 10 ರೂಪಾಯಿ ಕೊಟ್ಟರೆ ನೆಕ್ಸ್ಟ್ ಟೈಮ್ ಬರ್ತಾಳೆ. ನೀವು ಕೊಡಲ್ಲ ಅಂದ್ರೆ ಬರಲ್ಲ. ಒಂಥರ ದುಡ್ಡಿಂದಲೇ ಪ್ರಪಂಚ ಆಗೈತೆ. ಆಗ ಈ ಜನ್ರೇಷನ್ ದುಡ್ಡು ಸಂಪಾದನೆ ಮಾಡಿ ರಾಜಕೀಯ ಹೋಗೋದು ತುಂಬ ಕಷ್ಟ ಇದೆ. ಹಳೆ ದುಡ್ಡುಗಳು ವರ್ಕೌಟ್ ಆದರೆ ಹಳೆ ದುಡ್ಡಿಂದ ವರ್ಕೌಟ್ ಆಗುತ್ತೆ. ಅಂದರೆ ತುಂಬ ದೊಡ್ಡ ಆಡಿಯನ್ಸ್ ಇರಬೇಕಾಗತ್ತೆ. ಇವಾಗ ದರ್ಶನವ್ರಿಗೆ ಒಂದು 20% 30% ಆ ಕ್ಷೇತ್ರದ ಸಿನಿಮಾನ ಎಲ್ಲರೂ ನೋಡ್ಬೋದು. ಅವ್ರ ಅಭಿಮಾನಿಗಳಾಗಿ ಓಟ್ ಹಾಕೋದು ಇಂಪಾರ್ಟೆಂಟು. ಪಕ್ಷಕ್ಕೆ ಓಟ್ ಹಾಕೋರು ತುಂಬ ಜನ ಇರ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ, JDSಗೆ ಹಾಕ್ತಾರೆ, BJP ಹಾಕ್ತಾರೆ. ಅವ್ರನ್ನ ಕಿತ್ಕೊಳಕ್ಕಾಗಲ್ಲ. ಅವ್ರು ಅದಕ್ಕೆ ಅಭಿಮಾನಿಗಳು. ಹಾಗಾಗಿ ರಾಜಕೀಯ ಭವಿಷ್ಯಕ್ಕೆ ಬಂದರೆ ಒಳ್ಳೇದವರು. ಸಿನಿಮಾನೇ ಪರ್ಮನೆಂಟ್ ಮಾಡಬಾರ್ದು. ಓಕೆ, ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಬಂದರೆ ದರ್ಶನ್ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ಇದೆ. ಒಳ್ಳೆ ಭವಿಷ್ಯ. ಅವ್ರ ಗಾಡಿ ನಂಬರ್ಸ್ ಎಲ್ಲರೂ ಸ್ವಲ್ಪ ಚೇಂಜ್ ಮಾಡಬೇಕು. ಗಾಡಿ ನಂಬರು ಚೇಂಜ್ ಮಾಡಬೇಕು. ಆಮೇಲೆ ಅವ್ರಿಗೆ ಯಾವಾಗಲೂ ಪರಪ್ಪ ನಗರ ಆಗಿ ಬರೋಕ್ಕಲ್ಲ, ಅದು PN ಅಕ್ಷರ. ಅದೇ ಥರ ಅವ್ರಿಗೆ RR ನಗರ ಆಗಿ ಬರುತ್ತೆ. ಅದು RR ನಗರದಲ್ಲಿ ಒಂದು ಒಳ್ಳೆ ಜಾಗ ಬರಬೇಕು. ಒಳ್ಳೆ ಅದೇನಾದ್ರು ಗೊತ್ತಾ, ಕಾಲೇಜ್ ಹತ್ರ ಈಶಾನ್ಯ ಮೂಲ ಹೈಟ್ ಇದೆ. ಅಷ್ಟೊಂದು ಹೈಟ್ ಇರ್ಬಾರ್ದು, ಹಂಗೆ ಹತ್ತಕ್ಕಾಗಲ್ಲ. ಅವ್ರಿಗೊಂದು ಬೇರೆ ಮನೆ ಅಲ್ಲೇ ಒಂದು ನಿಯರ್ ಬೈ ಯಾವ್ದಾದ್ರು ಒಂದು ನಿಯರ್ ಬೈ ಈ RR ನಗರ ಎಂಟ್ರೆನ್ಸ್ ಹೋದ ತಕ್ಷಣ ಯಾವ್ದಾದ್ರು ಲೆಫ್ಟಲ್ಲೂ ಒಂದು ಒಳ್ಳೆ ಮನೆ ತಗೊಂಡ್ರೆ ಸಾಕು. ಅವ್ರ ಸಂಪಾದನೆಗೆ 60-40 2 ಸೈಟ್ ತಗೋಬೇಕಾಗತ್ತೆ. ಒಂದು ಸೈಟ್ ಮನೆ, ಒಂದು ಸೈಟ್ ಕಾರ್ ಪಾರ್ಕಿಂಗು, ಜಿಮ್ಮು, ಎಕ್ಸಸೈಸ್ ಜಾಯಿಂಟ್ ಮಾಡ್ಕೊಂಡ್ರೆ ಮುಗಿದೋಯ್ತು. ತಗಡೆ ಕಾರ್ ಪಾರ್ಕಿಂಗ್ ಅಕ್ಕಳ ಮನೆಗೆ ಹೋಗ್ತಾರೆ, ಜಾಯಿಂಟಲ್ಲಿ ಎಕ್ಸಸೈಸ್ ಆಗುತ್ತೆ, ಎಲ್ಲ ಆಗುತ್ತೆ. 2 ಫ್ಲೋರ್ ಬೇಕು ಅಂದರೆ 2 ಮನೆ 60-60 2 ಸೈಟ್ ತಗೋಬೇಕು. ಅವಾಗ 2 ಸೈಟ್ ತಗೋಬೇಕು. ಒಂದು ಜಾಯಿಂಟ್ ಮಾಡ್ಕೊಬಿಡೋದು ಒಳಗಡೆ. ಒಂದು ಎಕ್ಸಸೈಸು, ಜಿಮ್ಮು, ಸಿನಿಮಾ, ರಾಜಕಾರಣಿ, ಕಾರ್ ಪಾರ್ಕಿಂಗ್ ಎಲ್ಲ ಅದರಲ್ಲಿ ಇರುತ್ತೆ. ಇದರಲ್ಲಿ ಏನೂ ಇರಲಿಲ್ಲ, ಆರಾಮಾಗಿರ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.